ಫಸ್ಟ್ ಗೆ ಹೇಳತ್ತೇನಿ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಡೈಲಿ ವ್ಲಾಗ್ಸ್ ಯಾರೆಲ್ಲ ನೋಡ್ತಾರಲ್ಲ ಅವ್ರಿಗೊಂದು ಕನ್ಫ್ಯೂಷನ್ ಅದ. ಸೊ ಅದನ್ನ ಇವತ್ತು ನಾವು ಕ್ಲಿಯರ್ ಮಾಡ್ತೀನಿ. ಈಗ ಸ್ಟಡಿ ಯಾವಾಗ ಮಾಡ್ತಾಳು, ವಿಡಿಯೋ ಯಾವಾಗ ಮಾಡ್ತಾಳ ಅಂತ ಹೇಳಿ ನಿಮ್ ತಲೆ ಒಳಗ್ ಬಾಳ ಅದ. ಲೈಬ್ರರಿಗೆ ಹಚ್ಚಿದನ್ನ ಸ್ಟಡಿ ಮಾಡಕ್ ಅಂತ ಹೇಳಿ ಮಾರ್ನಿಂಗ್ ಎಲ್ಲ ಕೆಲಸ ಆದ್ಮೇಲೆ ಒಂದ್ ವಿಡಿಯೋ ಕ್ಲಿಪ್ ತಗೋತೀನಿ. ಆಮೇಲೆ ನೆನಪಿದ್ರ ಅಷ್ಟ ಗಾಡಿ ಹೊಡೆಯೋದ್ ಕ್ಲಿಪ್. ಆಮೇಲೆ ಲೈಬ್ರರಿಗೆ ಎಂಟ್ರಿ ಆಗುವಾಗ ಹಂಗ ವಿಡಿಯೋ ಮಾಡ್ಕೊಂತ ಹೋಗ್ತೀನಿ. ಆಮೇಲೆ ಲೈಬ್ರರಿಗೆ ಹೋದ್ಮೇಲೆ ಸ್ವಲ್ಪ ಒಂದ್ 2-3 ತಾಸ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಂದ್ರ ಹಂಗ ವಿಡಿಯೋ ಮಾಡ್ಕೋತ ಕುತ್ಕೊಳ್ಳೋದಲ್ಲ. ನಾನ್ ಸ್ಟಡಿ ಮಾಡುವಾಗ ನೆನಪಾಗಿತ್ತಂದ್ರ ಅಷ್ಟ ಅದನ್ನ ಚಾಲೂ ಮಾಡಿ ಇಟ್ಟಿರ್ತೀನಿ. ನಾನ್ ಲೈಬ್ರರಿ ಹೋಗುದು 9 ರಿಂದ 12 ಒಳಗೆ. ಒಮ್ಮೆ ಲೈಬ್ರರಿಗೆ ಎಂಟ್ರಿ ಕೊಟ್ರ ರಿಟರ್ನ್ ಮನಿ ಹೋಗೋದು ರಾತ್ರಿ 9 ರಿಂದ 10. ಯಾವಾಗಾರ ಒಮ್ಮೆ ಡೇ ಹೋಗಿರ್ತೇನೆ. ಎಲ್ಲ ಮಾರ್ನಿಂಗ್ ಇಂದ ರಾತ್ರಿ 10 ತರ ಏನ್ ಕ್ಲಿಪ್ಸ್ ಇರ್ತಾವಲ್ಲ ಅವೆಲ್ಲ ಮೊಬೈಲ್ ಒಳಗೆ ಇರ್ತಾವ. ಎಡಿಟಿಂಗ್ ಗೆ ಮಾರ್ನಿಂಗ್ ಅಥವಾ ನೈಟ್ ಹಾರ್ಡ್ಲಿ 1 ಅವರ್ ಬೇಕು ನನಗೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇವತ್ ನಾವು ವಿಡಿಯೋ ಮಾಡುವ ಆಪ್ ಅಂಡ್ ಪ್ರೊಸೆಸ್ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಆ 1 ತಾಸ ಒಳಗೆ ನಾ ಏನೇನ್ ಮಾಡ್ತೇನಂದ್ರ ಯೂಸ್ ಮಾಡುವ ಆಪ್ ಕ್ಯಾಪ್ ಕಟ್. ಅದ್ರ ಒಳಗ ಎಲ್ಲಾ ಕ್ಲಿಪ್ಸ್ ಅನ್ನ ಆಡ್ ಮಾಡ್ತೀನಿ. ಅಲ್ಲೇ ಬೇಗ ಕ್ರಾಪ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ಸ್ಪೀಡ್ ಮಾಡ್ತೀನಿ. ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಬೇಕಂದ್ರ ಸೌಂಡ್ ಎಫೆಕ್ಟ್ಸ್, ಇಲ್ಲ ಅಂದ್ರ ಇಲ್ಲ. ಇಷ್ಟ ಮಾಡಾಕ ಕ್ಯಾಪ್ ಕಟ್ ಆಲ್ರೆಡಿ ಕಲ್ತವ್ರಿಗೆ 1 ತಾಸ ಒಳಗಡೆನ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ವಿಡಿಯೋ ಸ್ಮಾಲ್ ಆರ್ ಬಿಗ್. ಒಮ್ಮೆ 20 ಮಿನಿಟ್ಸ್ ದಾಗ ಮುಗಿರ್ತೈತಿ, ಒಮ್ಮೆ 10 ಮಿನಿಟ್ಸ್ ದಾಗ ಮುಗಿರ್ತದ. ಒಟ್ 1 ಅವರ್. ಒಬ್ಬೊಬ್ರು ಅನ್ಬಹುದು 1 ತಾಸ ಒಳಗೆ ಎಷ್ಟೆಲ್ಲಾ ಸ್ಟಡಿ ಮಾಡಬಹುದು ಅಂತ ಹೇಳಿ. ನೀವ್ ಅದ 1 ತಾಸನ ರೀಲ್ಸ್ ಸ್ಕ್ರೋಲ್ ಮಾಡಕ್ ಯೂಸ್ ಮಾಡ್ತೀರಿ. ಸೊ ಅದಕ್ಕ ನಾ ಬೇರೆದವ್ರ ರೀಲ್ಸ್ ನೋಡೋ ಬದ್ಲಿ ನನ್ ರೀಲ್ಸ್ ಅನ್ನ ನಾ ಕ್ರಿಯೇಟ್ ಮಾಡಂತೆ. ಬಾಳ ಯೋಚನೆ ಮಾಡ್ರೆ ತಲೆ ಕೆಡ್ತದ. ಎಲ್ಲರಿಗೂ ಅವ್ರವ್ರ ಟೈಮ್ ಇಂಪಾರ್ಟೆಂಟ್ ಅದ. ಅಂಡ್ ಎಲ್ಲರಿಗೂ ಅವ್ರ ಜೀವನದ ಬಗ್ಗೆ ಅವ್ರಿಗೆ ಅರಿವು ಇರ್ತದ. ಲೈಬ್ರರಿ ಒಳಗ ರೂಮ್ ಮಾಡಿ ಅಥವಾ ಹೊರಗಡೆ PG ಮಾಡಿ ಓದೋಕ್ ಬರೋರು 1 ತಾಸಿಗೂ ಎದ್ದು ಹೋಗ್ತಾರ. ಒಬ್ಬೊಬ್ಬರು ರೀಲ್ಸ್ ನೋಡ್ಕೊಂತ ಕುತ್ಕೋತಾರ. ನಾಷ್ಟಕ್ಕಂತ ಹೋಗೋರು 2 ತಾಸ ಬಿಟ್ಟು ಬರ್ತಾರ. ಊಟಕ್ಕಂತ ಹೋಗೋರು 4 ತಾಸ ಬಿಟ್ಟು ಬರ್ತಾರ. ಸಾಯಂಕಾಲ ಚಾಗಂತೂ ಹೋಗಿರ್ತಾರ. ಹಂಗಂತೇಳಿ ಅವ್ರು ಸ್ಟಡಿ ಮಾಡಂಗಿಲ್ಲ ಅಂತಲ್ಲ. ಓದಾಕ ಬಂದಾರ ಅಂದ್ಮೇಲೆ ಅವ್ರಿಗೆ ಯಾವಾಗ ಓದಬೇಕು ಅನ್ನೋದು ಗೊತ್ತಿರ್ತದೆ. ನನಗ ಅನ್ಸೋದು ಏನಂದ್ರೆ ನೆಗೆಟಿವ್ ಬದ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಂತ ಹೇಳಿ. ಅದು ನಮ್ಮ ಸೆಲ್ಫ್ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗ್ಲಿ. ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ 2-3 ವರ್ಷದಿಂದ ಯಾರು ಓದತಾರ ಅವ್ರಿಗೆಲ್ಲ ನಂದೊಂದು ಸಲ್ಯೂಟ್. ಯಾಕಂದ್ರೆ ಅವ್ರ ಪೇಷನ್ಸ್ ಗೆ ಇಷ್ಟೆಲ್ಲ ಕಷ್ಟ ಪಡತಾರೆ. ನಿಮಗೆ 100% ಸಕ್ಸಸ್ ಸಿಗ್ಲಿ. ಆಲ್ ದಿ ಬೆಸ್ಟ್. ಲೆಟ್ಸ್ ಗ್ರೋ ಟುಗೆದರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.